ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮನೆಗೆ ಯಾರು ಬಂದಿದ್ದಾರೆ ಏನೋ ಅಂತ ತೋರಿಸ್ತೀನಿ. ಹಾಗೆ ಅಪ್ಪರ ಮನೆಗೆ ಕೂಡ ಸ್ವಲ್ಪ ಹೋಗಬೇಕು, ಆದರೆ ಅಲ್ಲೂ ಕೂಡ ಇವತ್ತು ವಿಡಿಯೋ ಮಾಡ್ತೀನಿ. ಬನ್ನಿ. ಓ ಏನು ಚಿಂಟು? ಹಾಂ, ಜ್ಯೂಸು ಬುಜ್ಜಿ ಜ್ಯೂಸ್ ಕುಡಿತಿದ್ದಾನಾ? ಅವ್ನು ಹಂಗೆ ತರಲ್ಲ, ಸರಿ ಇಲ್ಲ ಅವನು. ಚಿಂಟು ಹೇಳ್ತಿದ್ದಾನೆ, ಆಂಟಿ ಬುಜ್ಜಿ ಜ್ಯೂಸ್ ಕುಡಿತಾ ಇದ್ದಾನೆ, ಕೊಡಬೇಡಿ ಅಂತ. ಏಯ್, ನಿನಗೂ ಕುಮಾರ್ ಮಾವನ? ನನಗೆ ತಮ್ಮ, ನಿನಗೆ ಚಿಕ್ಕಪ್ಪ ಆಗಬೇಕು, ಮಮ್ಮನಿಗೆ ಮಾವ. ಅದು ಆ ಸೈಡ್ ಚೆನ್ನಾಗಿದೆ. ಇಲ್ಲಿ ಆಗಲು ಗಿಡ ಹಾಕ್ಬಿಟ್ಟವ್ರೆ ನೋಡು. ಆಗಲು ಗಿಡ ಹಾಕ್ಬಿಟ್ರೋದ್ರಿಂದ ಇದಾಗಿರೋದು. ಹಾಂ ಬಾವು, ಹಾಯ್ ಬಾವು. ಕ್ಯಾನ್ ಅದಲ್ಲ, ನೀರು ಕುಡಿಯೋ ಕ್ಯಾನು, ನೀರು ಕುಡಿಯೋದು 2 ಲೀಟ್ರದು, ಅದು ತುಂಬ್ಕೊಬಿಟ್ರೆ 4-5 ಕಪ್ ತಿನ್ನ ಚುಚ್ಚು. ಆದ್ರೆ ಹೊಡೆದ್ರೆ ಸಾಕ್ತಾನೆ, ಹೊಡೆದ್ರೆ ಸಾಕೈತೆ. ನಮ್ಮನೆ 3,000 ಕೊಟ್ಟು ತರಿಸ್ತೀವಿ ಕ್ಯಾನ್ನೆ, ಔಷಧಿ ಕ್ಯಾನ್ ಮಿಷಿನ್ದ. ಕೊಟ್ಬಿಡು. ಕೊಡಲ್ವಾ ನೀನು? ಗಾಳಿ ಬರ್ರೋ ಅನ್ನೋದು ಮುಂದ್ಗಡೆ ಕುತ್ಕೊಬಿಟ್ಟಿದ್ದೆ. ನಾನು ಪಾಲು ಉಸ್ಕಿ ಕಟ್ಟಿಟ್ಕೊಬಿಟ್ಲೆ, ಏನ ಬರ್ಕೊಂಡು ಚಚ್ಕೊ ಬಂದ. ಗೊತ್ತಾಯ್ತು. ಹಿಂಗಂಡು ಬಂದ್ಬಿಟ್ಟು ಎಲ್ಲವನು ಎಲ್ಲ ಹೊಂಟೋದ್ರಿ ಇಬ್ರು. ಅಯ್ಯೋ, ನಿಮ್ಮ ಮಾವನವ ಪಾವನಿ ಏನಾಯ್ತು? ನಡಿ ಕರ್ಕೊಬತ್ ನಡಿ ಬಿಟ್ಟ. ನೀನು ಮೀಟಿಂಗ್ ಕರ್ಕೊಂಗಿಲ್ಲವನ? ರೆಡಿ ಮಾಡು ಮತ್ತೆ ಕರ್ಕೊತೀನಿ. ಅಲ್ಲಿ ಅಕ್ಸ ನೀವು ಕಚ್ಚಾಡ್ತಾರ ಅನ್ನೋದೊಂದಿದೆ. ಹಾಂ, ಯಾರನ್ನ ಬಿಟ್ಟು ಬಂದೇವ? ಏ ಕೋಶ್ ನಡಿ ಯಶು. ಹ್ಞೂ, ಹಾವುಗಳಿದೆ ಇಲ್ಲೆಲ್ಲ. ನಡ್ರಿ. ಅಪ್ಪ ಅವ್ರು ಹಾಕಿರೋ ಹೆಸರು ಮತ್ತೆ ತೊಗರಿ. ಯಾಕೋಶ್ ಅದೆಲ್ಲ ಅಲ್ಲೇ ಒಂದೇ ಒಂದು ನಿಂಬೆಹಣ್ಣು ಅದ. ಏ ಖುಷ್ ನಡಿ. ತೊಂಡೆಕಾಯಿಗಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ. ಚಳಿಗಾಲ ಅಂತ ಏನಿಲ್ಲ, ಮತ್ತು ಈ ಚಳಿಗಾಲಕ್ಕೂ ಒಂದು, ಮತ್ತು ನಾವು ಹೊರಗಡೆ ಎಲ್ಲಾದರೂ ಹೋಗಿ ಬರ್ತೀವಿ, ಬಾಯಿ ಕೆಟ್ಟೋಗಿರುತ್ತೆ, ಏನಾದರೂ ಸಾಂಬಾರು ಟೇಸ್ಟಿಯಾಗಿರಬೇಕು ಅಂದಾಗೆಲ್ಲ ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ. ನಮ್ಮನೆ ವಾರದಲ್ಲಿ ಒಂದು ಸರಿನಾದ್ರೂ ಈ ಸಾಂಬಾರನ್ನ ಮಾಡ್ತೀವಿ. ಹಾಗಾಗಿ ಏನಕ್ಕೆ ನಾನು ತೋರಬಾರ್ದು, ಆಮೇಲೆ ಈ ಚಳಿಗೂ ಕೂಡ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಿರೋಂಥ ಸಾಂಬಾರು. ಇದಕ್ಕೆ ನೋಡಿ ನಾನು ಏನೆಲ್ಲ ತಗೊಂಡಿದ್ದೀನಿ, ಇದನ್ನೆಲ್ಲ ಸುಟ್ಕೋಬೇಕು. ಸ್ವಲ್ಪ ಏನು ಸುಡ್ತೀನಿ, ಏನು ಹಾಗೆ ಹಾಕ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಮತ್ತು ಇದಕ್ಕೆ ಬೇಳೆ ಸಾಂಬಾರು ಪೌಡ್ರ್ ಕೂಡ ಬೇಕಾಗುತ್ತೆ. ನಾನು ಯಾವಾಗಲೂ ಮನೇಲಿ ನೀವು ಬೇಳೆ ಸಾಂಬಾರಿಗೆ ಏನೆಲ್ಲ ಹಾಕ್ಕೊಳ್ತೀರಾ ಅದನ್ನು ಹಾಕೋಬೋದು. ಇಲ್ಲ ನಮ್ಮ ಮನೇಲಿ ಬೇಳೆ ಸಾಂಬಾರು ಪೌಡ್ರ್ ಕೂಡ ಮಾಡಿಸಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟು ಸುಟ್ಕೋಬೇಕು. ಇಲ್ಲಿ ಬಂದು ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಬೇಳೆ ಸಾಂಬಾರು ಪೌಡ್ರು, ಒಂದು 1/4 ಟೀ ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಸ್ವಲ್ಪ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ. ಅಂದರೆ ಇದನ್ನು ಬಂದು ಒಂದು 3-4 ಜನಕ್ಕೆ ಸಾಂಬಾರು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೊದಲಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು ಇಷ್ಟನ್ನು ಕೂಡ ಸ್ವಲ್ಪ ಸುಟ್ಕೊಳ್ಬೇಕು. ಗ್ಯಾಸ್ ಸ್ಟವಲ್ಲೇ ಸುಟ್ಕೊಳ್ತೀನಿ. ಬನ್ನಿ. ಈ ರೀತಿ ಚಾಕಲ್ಲಿ ಸ್ವಲ್ಪ ನಿಂಬೆಹಣ್ಣು ಈ ರೀತಿ ಹಾಕ್ಕೊಂಡು ಸ್ಪೂನಲ್ಲಿ ಯಾವ ಥರಲ್ಲಾದರೂ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ ತಗೊಂಡು, ಚಿಕ್ಕ ನಿಂಬೆಹಣ್ಣು ಗಾತ್ರ ತಗೊಳ್ಳಿ, ಜಾಸ್ತಿ ಬೇಡ. ಹುಳಿ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ ನೋಡಿ. ಏನೇನೋ ಮಾತಾಡ್ಬಿಡ್ತೀನಿ, ಸಾರಿ. ನಾನು ನಿಂಬೆಹಣ್ಣು ಗಾತ್ರ ಅನ್ನೋಕೆ ಹೋಗ್ಬಿಟ್ಟಾಗ ಅಂದ್ಬಿಟ್ಟೆ. ಇದನ್ನ ಚೆನ್ನಾಗಿ ಚಾಕಗೆ ಈ ಥರ ಹಾಕ್ಕೊಂಡು ಉಂಡೆ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಸುಟ್ಕೊಳ್ಳಿ. ಇದರ ನಂತರ ಮತ್ತೆ ಬೆಳ್ಳುಳ್ಳಿ ಕೂಡ ಸುಟ್ಕೋಬೇಕಾಗುತ್ತೆ. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀವಿ ಅಂತಂದರೆ, ಒಂದು 7-8 ಜನ ಇದ್ದೀವಿ ಅಂದರೆ 2 ಬೆಳ್ಳುಳ್ಳಿ ಗೆಡ್ಡೆ ತಗೋಬೋದು. ಇಡಿಯಮ್ಮ, 2 ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡು ಒಂದು ಸುಟ್ಬಿಟ್ಟು ಹಾಕ್ಕೊಳ್ಳಿ, ಒಂದು ಹಾಗೆ ಹಾಕ್ಕೊಳ್ಳಿ. ಒಂದು ಈರುಳ್ಳಿನ ಸುಟ್ಬಿಟ್ಟು ಹಾಕ್ಕೊಳ್ಳಿ, ಒಂದು ಹಾಗೆ ಹಾಕ್ಕೊಳ್ಳಿ. ಅದು ನಾನು ಸ್ವಲ್ಪನೇ ಮಾಡ್ತಿರೋದ್ರೆ ಒಂದು ಬೆಳ್ಳುಳ್ಳಿನೇ ಜಾಸ್ತಿ ಸಾಕಾಗುತ್ತೆ. ಹಾಗಾಗಿ ಇಷ್ಟು ಚೆನ್ನಾಗಿ ಸುಡಮ್ಮ.
ಇಷ್ಟು ಸುಟ್ಕೊಂಡ್ರೆ ಸಾಕು. ಒಂದು ಈರುಳ್ಳಿ ಬೆಳ್ಳುಳ್ಳಿನ ಇದನ್ನು ನೈಸಾಗಿ ರುಬ್ಕೋಬೇಕು, ನೀಟಾಗಿ ಸುಡಬೇಕು. ಸ್ವಲ್ಪ ಅದೊಂಥರ ಸುಟ್ಟರೆ ಒಂಥರ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಸುಟ್ಕೊಳ್ಳಿ. ಮಾತ್ರ ಈ ಚಳಿಗಾಲಕ್ಕಂತೂ ತುಂಬಾ ರುಚಿಯಾಗಿ, ತುಂಬ ಆರೋಗ್ಯ ಕೂಡ ಒಳ್ಳೆಯದು. ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀವಿ. ಶೀತ ಕೆಮ್ಮು ಕಫ ಈ ಥರ ಎಲ್ಲ ಆಗಿದೆ, ನಾಲ್ಗೆ ಕೆಟ್ಟಿದೆ ಅನ್ನೋ ಟೈಮಲ್ಲಂತೂ ಸಖತ್ತಾಗಿರುತ್ತೆ ಈ ಸಾಂಬಾರು. ನೋಡಿ ಈರುಳ್ಳಿ ಹಂಗೆ ಚುಚ್ಚಮ್ಮ, ಚುಚ್ಚು ಹೋಗುತ್ತೆ. ನಮ್ಮ ಶೈಲಿಗೆ ಭಯ ಎಲ್ಲಿ ಕೈ ಸುಟ್ಬಿಡುತ್ತೋ ಏನು ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲದವ್ರಿಗೆ ಡೀಟೇಲ್ಸಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ನಾನು ಕ್ಲೀನಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇ. ಬೆಳ್ಳುಳ್ಳಿದು ಮೇಲೆಲ್ಲ ಸುಟ್ಟಿತ್ತಲ್ಲ ತೆಗೆದುಬಿಟ್ಟು ಇವಾಗ ಈ ಥರ ಬೇಳೆ ಮಾಡ್ಕೊಳ್ಳೋಣ. ಸಿಪ್ಪೆ ಏನು ತೆಗೆಯೋದು ಬೇಡ, ಬೇಳೆ ಮಾಡಿ ಹಂಗೆ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಳ್ತಿದ್ದಾಳೆ ಶೈಲು. ನನ್ನ ಮಗಳಿದ್ದಾಳಲ್ಲ, ನನ್ನ ಬಲಗೈ ಬಂಟಿ. ಇದು ಹಂಗೇನಾ? ಹಾಂ ಬಿಟ್ಟು ಸಾಕಷ್ಟೇ. ಹುಣಸೆ ಬೀಜ ಏನಿಲ್ಲ ತಾನೆ ಹುಣಸೆಹಣ್ಣಲ್ಲಿ? ಏನಿಲ್ಲ, ತೆಗ್ದು ಬೀಜ ಇದ್ದರೆ ಹಾಕ್ಲಿ ಬಿಡಮ್ಮ, ಮಿಕ್ಸಿಗೆ ಹೊಂಟೋಗುತ್ತೆ. ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಂಡೆಮ್ಮ. ಮೊಟ್ಟೆ ಖಾಲಿ ಆಗೋಯ್ತಲ್ಲ, ತರಬೇಕಿತ್ತು. ಇವತ್ತು ಈ ಸಾಂಬಾರು ಜೊತೆ ಮೊಟ್ಟೆ ಹಾಕೋಬೋದಿತ್ತಲ್ವ ಬೇಯಿಸ್ಲಿಕ್ಕೆ, ಟೇಸ್ಟ್ ಚೆನ್ನಾಗಿರೋದು. ಹೋಗ್ಲಿ ಇವ ಬೇಡಮ್ಮ, ಬೇಡ ಹೇಳೋದು ಅಷ್ಟೇ. ಇವಾಗ ನಾನು ಒಂದು ಪಾತ್ರೆನ ಮಾಡಿಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಒಂದು 3-4 ಸ್ಪೂನೇ ಹಾಕಿ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದಷ್ಟು ಈ ಸಾಂಬಾರ್ಗೂ ಸ್ವಲ್ಪ ಎಣ್ಣೆ ಬೇಕು, ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ, ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೋಣ. ಕರಿಬೇವು ಅಂತ ಇವಾಗ ನಾನು ಅಪ್ಪವ್ರ ಮನೆ ತಗೊಂಡು ತಂದುಬಿಡ್ತೀನಿ, ಚೆನ್ನಾಗಿದೆ ಕರಿಬೇವು ಸೊಪ್ಪು ಅಲ್ವಾ, ಹಾಗಾಗಿ ಬೇಸಿಗೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಇವಾಗ ಕರಿಬೇವು ಹಾಕೋಣ. ಕರಿಬೇವು ಮತ್ತು ಒಣಮೆಣಸಿಕಾಯಿ ಹಾಕೋಣ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೇನು ಹಾಕ್ತಾಯಿಲ್ಲ ನಾನು, ಇಷ್ಟೇ ಹಾಕೋದು. ನೋಡಿ ಇವಾಗ ನಾನು ರುಬ್ಬಿರುವಂಥ ಮಸಾಲೆ ಕೂಡ ಹಾಕ್ಕೊಳ್ತೀನಿ ನಾನು. ಸ್ಲೋ ಮಾಡ್ಕೊಳ್ಳಿ, ಉರಿನ ಸ್ಲೋ ಮಾಡ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಹಾಕಬೇಡ. ಈಗ ಘಮ ಘಮ ಅಂತ ಇವಾಗಲೇ ಇಟ್ಕೊಳಮ್ಮ. ಸೌಟು ಸ್ವಲ್ಪ ಹಾಗೆಯೇ ಮಿಕ್ಸ್ ಮಾಡ್ಕೊಬೇಡ. ಅಂದರೆ ಇದಕ್ಕೆ ನೀರು ತುಂಬ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಏನು ಒಂದು 3 ಜನಕ್ಕೆ ಮಾಡ್ಕೊಳ್ತಿದ್ದೀವಿ ಅಂದರೆ ಒಂದು ಲಿಮಿಟಾಗಿ ಹಾಕೊಳ್ಳಿ, ನೀರು ಎಷ್ಟು ಬೇಕೋ ಅಷ್ಟನ್ನ. ನೋಡಿ ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿನೇ ಆಗುತ್ತೆ. ಮೆಣಸು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೀವು ಸೈಡ್ಸ್ಗೆ ಏನು ಬೇಕಾದ್ರೂ ಮಾಡ್ಕೊಬೋದು. ಹಪ್ಪಳ ಮಾಡ್ಕೊಳ್ಳಿ, ಎಗ್ ಕರಿ ಮಾಡ್ಕೊಳ್ಳಿ, ಚಿಕನ್ ಗ್ರೇವಿ ಮಾಡ್ಕೊಂಡಿರ್ತೀವಿ ಅಂದರೂ ಓಕೆ, ಮೊಟ್ಟೆ ಬೇಯಿಸ್ಕೊಂಡಿರ್ತೀವಿ ಅಂದ್ಕೊಂಡ್ರು ಓಕೆ, ಬೋಂಡ ವಡೆ ಏನಾದರೂ ಮಾಡ್ಕೊಳ್ಳಿ. ಸಾಂಬಾರು ಅದು ಸೈಡ್ಸ್ಗೆ ಏನಾದ್ರು ಒಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಓಕೆ, ಹಪ್ಪಳ ಹಾಕೋಬೋದು. ಇವಾಗ ಇದು ಒಂದು ಜಾಸ್ತಿ ಕುದಿ ಬರುತ್ತಲ್ಲ, ಆ ಟೈಮಲ್ಲಿ ಪ್ಲೇಟ್ ಮುಚ್ಚುತ್ತೆ, ಅಲ್ಲಿವರೆಗೂ ಮುಚ್ಚೋದಿಲ್ಲ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಕಲರ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದು ಕಡಿಮೆ ಅಂದರೂ 4 ಜನ ಆರಾಮ್ಸೆ ಊಟ ಮಾಡ್ಕೋಬೋದು ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿ. ಇದು ಸ್ವಲ್ಪ ಹುಳಿನೇ ಇರುತ್ತಲ್ವ, ಸಾಂಬಾರು ಜಾಸ್ತಿ ಬೇಕು ಅಂತ ಅನ್ಸಲ್ಲ. ನನಗೇನು ಇಷ್ಟಿದ್ರೆ ಇಷ್ಟು ಸಾಂಬಾರು ಇದ್ದರೆ ಅನ್ನ ತಿನ್ಬಿಡ್ತೀನಿ ನಾನು ಶೈಲಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇದು ಸಾಂಬಾರು ಏನಿದ್ರು ಒಂದು 10 ನಿಮಿಷ ಚೆನ್ನಾಗಿ ಸ್ಲೋ ಉರಿನಲ್ಲೇ ಬೇಯಿಸ್ಕೋಬೇಕು. ಈ ನೊರೆ ಬರ್ತಾಯಿದ್ದೀರ ಅದೆಲ್ಲ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಮನೆಯಾಗೆ ಸ್ವಲ್ಪ ಪ್ಲೇಟ್ ಮುಚ್ಚಿಡೋಣ. ಇವಾಗ ಉರಿನ ಸ್ಲೋ ಮಾಡ್ಕೊಬಿಡೋಣ. ಸಣ್ಣ ಉರಿಲೇ ಚೆನ್ನಾಗಿ ಸ್ವಲ್ಪ ಸಾಂಬಾರು ಬೇಯಬೇಕು. ಹಾಗಾಗಿ ನೋಡಿ ಇವಾಗ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ. ಇದು ಮುದ್ದೆಗೆಲ್ಲ ಆಗೋದಿಲ್ಲ, ಯಾಕೆಂದರೆ ರೈಸ್ಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆ ಎಲ್ಲ ತಿನ್ನೋಕ್ಕಾಗೋದಿಲ್ಲ, ಯಾಕೆಂದರೆ ಇದು ಸಾಂಬಾರು ಬಂದು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಇಷ್ಟಪಡೋರು ಹಾಕ್ಕೊಂಡು ತಿಂತಾ ಇದ್ರಂತೂ, ಬೇಡ ಅನ್ನೋರು ಕೂಡ ನಿಜವೂ ತಟ್ಟೆ ಪೂರ ಖಾಲಿ ಮಾಡಿಬಿಡ್ತಾರೆ. ನಾನು ಊಟ ಮಾಡೋದಿಲ್ಲ ಸಾಕಪ್ಪ ಅನ್ನೋರು ಕೂಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಇವಾಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಅನ್ನ ಸಾಂಬಾರು ಹಪ್ಪಳ
ಇಷ್ಟೇ ನಮ್ಮ ಮನೆ ಇವತ್ತಿನ ಊಟ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್. ನಿಮ್ಮ ಮನೆಗಳಲ್ಲಿ ಈ ಥರ ಏನಾದರೂ ಸಾಂಬಾರು ಮಾಡಿದ್ರೆ ನನಗೂ ಕೂಡ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ ಬಾಯ್, ಮುಂದಿನ ವೀಡಿಯೋಲಿ ಸಿಗ್ತೀನಿ.